ಮತ್ತೊಂದಂದ್ರೆ ಅವರು ನಾನು ಹೋರಾಡ್ತೀನಿ ಅಂತ ಹೇಳಿದಾಗ ಆಟೋ ನಾರ್ಮಲಿ ಓಡಿಸ್ಕೊಟ್ಟಾರು. ರಾಮಲಿಂಗ ರೆಡ್ಡಿ ಅವರು ಸ್ವಲ್ಪ ಆಟೋ ನೋಟಿಸ್ ಕೊಟ್ಟು ಕೆಲವೊಂದು ಆಟೋ ಜಪ್ತಿ ಆಯ್ತು. ಹೌದು, ಕೆಲವೊಬ್ರು ಆಟೋ ಡ್ರೈವರ್ ಕೂಡ ಮಾತಾಡಿದ್ರು, ಹೌದು ನೋಟಿಸ್ ಕೊಡ್ಲಿ ಏನ್ ತೊಂದ್ರೆ, ನಾವು ನಿಯತ್ತಾಗಿದ್ದೀವಿ ಅಂತ ಒಂದು ಮಾತಾಡಿ ಅದನ್ನೇ ಇವ್ರ ಪರವಾಗಿ ಜಗದೀಶ್ ಅವ್ರು ನೋಡಿ ನಮ್ಮ ಪರವಾಗಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಆಟೋ ಡ್ರೈವರ್ಗಳು ಕೆಲವೊಂದು ಆಟೋ ಡ್ರೈವರ್ ನಮ್ಮ ಪರವಾಗಿದ್ದಾರೆ ಸರ್. ಈಗ ಆಟೋ ಡ್ರೈವರ್ಗೆ ನಾವೇ ಹೇಳ್ತಲ್ಲ ಸರ್, ಈಗ 10 ಜನದಲ್ಲಿ 3 ಜನ ಒಳ್ಳೆಯವ್ರು ಇದಾರೆ ಸರ್, ಇನ್ 7 ಜನ ಸರಿ ಇಲ್ಲ ಅಂತ ನಾವೇ ಹೇಳ್ತೀವಿ. ಈಗ 3 ಜನ ಧೈರ್ಯವಾಗಿ ಮಾತಾಡ್ತಾರೆ, ಏನ್ ನೋಟಿಸ್ ಕೊಟ್ರಿ ಏನ್ರಿ, ನಮ್ದೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ, ನಾವು ಕರೆಕ್ಟ್ ಆಗಿದ್ದೀವಿ, ಆಯ್ತು ಆಪ್ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡಂಗಿಲ್ವಾ, ಮೀಟರ್ ಹಾಕ್ಬೇಕು, ಆಯ್ತು ಹಾಕ್ತಿವಿ ಅಂತಾರೆ ಅಷ್ಟೇ. ಇನ್ 7 ಜನದ ಏನೋ ನ್ಯೂನ್ಯತೆಗಳಿರ್ತವೆ, ಆ ನ್ಯೂನ್ಯತೆ ಎಲ್ಲೆಲ್ಲಿಂದ ಆಯ್ತು ಸರ್? ಈಗ ನಾವು ಹೇಳ್ತೀವಲ್ವಾ, ಪರ್ಮಿಟ್ ಇಲ್ದಿರೋ ಆಟೋಗಳು ಲಕ್ಷಾಂತರ ಆಟೋಗಳಿದಾವೆ. ಹೆಂಗ್ ಸರ್ ಲಕ್ಷಾಂತರ ಆಟೋಗಳು ಬಂತು? ಅದನ್ನ ಯಾರು ಸರ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರೋದು? ಯಾರು ಕೊಟ್ಟಿರೋದು ಹೇಳಿ? RTO ಡಿಪಾರ್ಟ್ಮೆಂಟ್. ಮತ್ತೆ ಫಸ್ಟ್ ಯಾರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿ? RTOದವ್ರ ಮೇಲೆ ಆಕ್ಷನ್ ತಗೊಬೇಕು. ಅದನ್ನ ಬಿಟ್ಬಿಟ್ಟು ಆಟೋ ಡ್ರೈವರ್ ಮೇಲೆ ಹೆಂಗ್ ತಗೊಳಕ್ ಬರ್ತದೆ? ಈಗ ಆಟೋ ಡಾಕ್ಯುಮೆಂಟ್ ಸರಿ ಇಲ್ಲ, ಪರ್ಮಿಟ್ ಇಲ್ಲ, ಅದು ಮಣ್ಣು ಮಸಿ ಏನು ಇಲ್ಲ ಅಂತ ಹೇಳಿ ಇವತ್ತು ದಂಡ ಹಾಕ್ತಿರೋರು ಅದನ್ನ FC ಪಾಸಿಂಗ್ ಮಾಡೋದಲ್ಲ ಇನ್ಸ್ಪೆಕ್ಟರ್ಗಳು. ಇವ್ರು ಎಲ್ಲರ ಮೇಲೂ ಕೂಡ ಕೇಸ್ ಹಾಕ್ಬಿಟ್ಟು ಇವ್ರನ್ನೆಲ್ಲರೂ ಪರಪ್ ನಗರ ಕಳಿಸ್ಬೇಕು. ಅವ್ರು ಮಾಡ್ಕೊಟ್ಟವ್ರೆಲ್ಲ ಆರಾಮಾಗಿ ಎಲ್ಲೆಲ್ಲ ಅವರೇ. ಈಗ ಇವ್ರುಗಳು ಅನುಭವಿಸ್ತಿರೋರು ಆಟೋ ಡ್ರೈವರ್, ಅದನ್ನ ಇಟ್ಕೊಂಡು ಹೈಲೈಟ್ ಮಾಡ್ಕೊಂತಿರೋನು ಒಂದು ಹುಚ್ಚ ಜಗದೀಶ್. ಅವ್ರು ನಿಮ್ಮಲ್ಲಿ ಒಂದು ಆಪಾದನೆ ಮಾಡ್ತಾರೆ, ನಿಮ್ಮಲ್ಲಿ ಅಂದ್ರೆ ನಿಮ್ಮ ಆಟೋ ಡ್ರೈವರ್ ಮೇಲೆ ಒಂದು ಆಟೋ ಸಂಖ್ಯೆಯಲ್ಲಿ 8 ಆಟೋ ಇದೆ ಅಂತ ಆಪಾದನೆ ಮಾಡ್ತಾರೆ. ನೀವು ಕೂಡ ಕ್ಲಾರಿಫಿಕೇಶನ್ ಆಟೋದಲ್ಲೇ ಅಲ್ಲ ಸರ್, ನೀವು ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ. ಅದು 2015 ತಗೊಂಡು 2020 ಮತ್ತೊಬ್ರಿಗೆ ಬಂತು ಆಟೋ ಆಕ್ಸಿಡೆಂಟ್ ಏನೇ ಕ್ಲಾರಿಫಿಕೇಶನ್ ಇದ್ರು ಆಟೋಗಳಲ್ಲಿ ಆ ತರ ಸಂಖ್ಯೆಗಳನ್ನ ಹಾಕೊಂಡು ಓಡಿಸ್ತಿರೋರು ಇದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಆಟೋ ಒಂದರಲ್ಲೇ ಅಲ್ಲ, ನೀವು ಪ್ರೈವೇಟ್ ಬಸ್ಗಳನ್ನ ನೋಡಿ, ಬಸ್ಗಳಲ್ಲೂ ಕೂಡ ಡಬಲ್ ತ್ರಿಬಲ್ ನಂಬರ್ಗಳನ್ನ ಹಾಕೊಂಡು ಮಾಡೋರು ಇದಾರೆ. ಅದು ಏನು ಅಂದ್ರೆ ಆ ಸಂದರ್ಭದಲ್ಲಿ ಅದಕ್ಕೆ ಯಾರು ಸಮಸ್ಯೆಗೆ ಸಿಲುಕೊಳ್ತಾನೆ, ಆಕ್ಸಿಡೆಂಟ್ಗಳಾದಾಗ, ಡಾಕ್ಯುಮೆಂಟ್ರಿಗಳು ಸಮಸ್ಯೆಗಳು ಬಂದಾಗ ಅದ್ರ ಕರ್ಮ ಅವ್ನು ಅನುಭವಿಸ್ಕೊಂತಾನೆ. ಹಂಗಾಗಿ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಕ್ ಹೋಗಲ್ಲ. ನಡೀತವೆ ಸರ್, ನೀವು ಲೀಗಲ್ ಎಷ್ಟಿರುತ್ತೋ ಆ ಲೀಗಲ್ ಅಲ್ಲೇನೆ ಇಲ್ಲೀಗಲ್ ಆಗಿ 10 ಪಟ್ಟು ನಡೀತಾ ಇರ್ತದೆ. ಬಟ್ ಅಂತೂ ನಿಮ್ಮ ಮಧ್ಯೆ ಮತ್ತೆ ಜಗದೀಶ್ ಸರ್ ಮತ್ತೆ ಟಾಪ್ ವಾರ್ ಹೀಗೆ ಮುಂದುವರಿಯುತ್ತೆ ಅಥವಾ ಅವರು ಯಾರು ಈಗ ಕೂಲ್ ಆಗ್ಬೇಕಂತ? ಸರ್, ನಾವು ಕೂಲು ಟಾಪ್ ವಾರ್ ಅನ್ನೋದೇನಿಲ್ಲ. ನಮ್ಮ ಉದ್ದೇಶ ಏನು, ಈಗ ಆಟೋ ಡ್ರೈವರ್ಗಳು ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿ ಇರ್ಬೇಕಾಗಿತ್ತು. ನಾವು ಅದೇ ಉದ್ದೇಶಕ್ಕೆ ಲೆಟರ್ಗಳನ್ನ ಕೊಟ್ಕೊಂಡು ಹೋರಾಟ ಮಾಡ್ತಿದ್ದು, ಪ್ರಶ್ನೆ ಮಾಡೆಲ್ಲ ಕೇಳ್ತಾ ಇದ್ದಿದ್ದು. ಈಗ ಆ ವ್ಯವಸ್ಥೆ ಸರಿ ಆಗ್ತಾ ಇದೆ. ಸರಿ ಆಗ್ತಿರೋದ್ರಿಂದ ಬಿಟ್ಬಿಡ್ಬೇಕು ಸರಿ ಮಾಡ್ಲಿ ಅಂತ. ಸರಿ ಆಗದೆ ಹೋದಾಗ ಮತ್ತೆ ಅದೇ ಮರುಕಳಿಸಿದಾಗ ಮತ್ತೆ ನಿನ್ ಧ್ವನಿ ಎತ್ತು ಬೇಡ ಅಂತ ಹೇಳಲ್ಲ. ಸರಿ ಆಗ್ತಿರೋ ಅಂತದನ್ನೇ ತಗೊಂಬಂದು ಆಟೋ ಡ್ರೈವರ್ಗಳನ್ನ ಪ್ರಮೋಟ್ ಮಾಡ್ತಾನೆ ಇದ್ರೆ ಅದ್ ನೋಡೋರ್ಗು ಚೆನ್ನಾಗಿರಲ್ಲ. ಅದನ್ನ ಮಾಡಬೇಡಯ ಅಂತ ನಾವ್ ಹೇಳ್ತಾ ಇರೋದು. ಅದನ್ನ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇವಾಗ ಕೇಳಿಸ್ಕೊಂಡಿರ್ತಾನೆ, ಮತ್ತಿನ್ 3 ದಿನ ಬಿಟ್ಕೊಂಡು ಮಾತಾಡ್ತಾನೆ. ಇವಂದು ಟೋಟಲ್ ನಾನು ಹೇಳಿದ್ನಲ್ಲ ಸರ್ ಅವಾಗ್ಲೇ, ಇದನ್ ಮೈಂಡ್ ಒಂದು ಸ್ಟೇಬಲ್ ಮೈಂಡ್ ಅಲ್ಲ ಇತ್ತೊಂದು. ಇವಾಗ ಮಾತಾಡಿದ್ದೆ ಇನ್ನೊಂದು 1 ಅವರ್ ಬಿಟ್ಕೊಂಡು ಅದಕ್ಕೆ ಉಲ್ಟಾ ಮಾತಾಡೋ ಅಂತ ಮೆಂಟಾಲಿಟಿ.